ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಘಟನೆಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಮಹಿಳೆಯ ಪತಿ ಕೀರ್ತಿ. ಚಿಕ್ಕಮಗಳೂರು ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷನ ಮೇಲೆ ಹಲ್ಲೆ ನಡೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆ ಒಂದ್ ಕಡೆ ಸಮಜಾಯಿಷಿ ಕೊಡ್ತಾ ಇದ್ರೆ, ಇದರ ಘಟನೆಯನ್ನ ಮಹಿಳೆ ಪತಿ ಕೂಡ ವಿವರಿಸಿದ್ದು, ಪತ್ನಿ ಜೊತೆ ರಾಹಿಲ್ ಶರೀಫ್ ಮನೆಯಲ್ಲಿದ್ದಾಗಲೇನೆ ನಾನು ಹಿಡಿದಿದ್ದು ಅಂತ ಹೇಳಿದ್ದಾರೆ. ಆತ ಸ್ನೇಹಿತ ಮಾತ್ರೆ ಕೊಡೋದಕ್ಕೆ ಬಂದಿದ್ದ ಅಂತ ಹೇಳಿ ಆ ಮಹಿಳೆ ಹೇಳ್ತಾ ಇರೋದು. ಬಟ್ ಪತ್ನಿ ಹೇಳಿಕೆಗೆ ತದ್ವಿರುದ್ಧ ಹೇಳಿಕೆಯನ್ನ ಮಹಿಳೆಯ ಪತಿ ಕೀರ್ತಿ ಕೊಡ್ತಿದ್ದಾರೆ. ನಿನ್ನೆ ರಾತ್ರಿ 10:15ಗೆ ಮನೆ ಓಪನ್ ಇತ್ತು, ನಾನು ಕತ್ಲಲ್ಲಿ ನಿಂತಿದ್ದೆ. ಆಕೆಯದ್ದೇ ಬೈಕ್ನಲ್ಲಿ ರಾಹಿಲ್ ಬಂದು ಮನೆ ಸೇರ್ಕೊಂಡು ಬಾಗಿಲು ಹಾಕಿದ್ದ. ನನ್ನ ಪತ್ನಿ ಮನೆಯವರು ಮತ್ತೆ ಸಂಬಂಧಿಕರಿಗೆಲ್ಲ ಫೋನ್ ಮಾಡಿ ಬರೋದಕ್ಕೆ ಹೇಳಿದೆ. ನಾನು ಒಳಗೆ ಹೋದಂಥ ಸಂದರ್ಭ ಇವರಿಬ್ರು ಬೆಡ್ರೂಮಲ್ಲಿ ಇದ್ರು ಅಂತ ಪತಿ ಕೀರ್ತಿ ಹೇಳ್ತಾ ಇದ್ದಾರೆ. ನನ್ನನ್ನು ನೋಡ್ತಿದ್ದಂತೆ ಆತ ಇವಾಗಷ್ಟೇ ಮುಂಬೈನಿಂದ ಬಂದೆ ಅಂತ ಹೇಳ್ದ. ಬಾಂಬೆಯಿಂದ ಬಂದ್ರೆ ನಿಮ್ಮನೆಗೆ ಹೋಗು, ಇಲ್ಲಿ ಯಾಕೆ ಬಂದೆ ಅಂತ ನಾನು ಕೇಳಿದೆ. ಆವಾಗ ನನ್ನ ಮೇಲೆ ಹಲ್ಲೆ ಮಾಡಿದ, ಮಚ್ಚು ತಂದು ನನ್ನ ಮೇಲೆ ಬೀಸಿದ, ಆಮೇಲೆ ಕಾರ್ ಹತ್ಕೊಂಡು ಹೋದ. ನನಗೆ ಜೀವ ಇದೆ, ನಾನು ನನ್ನ ಹೆಂಡತಿ ದೂರವಾಗಿ 1 ವರ್ಷ ಆಯಿತು, ಬೇರೆ ಇದ್ದೀವಿ. ಇದಕ್ಕೆಲ್ಲ ರಾಹಿಲ್ ಶರೀಫಾನೇ ಕಾರಣ. ಇಬ್ಬರೂ ಸೇರಿ ನನಗೆ ಮೋಸ ಮಾಡಿದ್ದಾರೆ ಅಂತ ಇಡೀ ಘಟನೆಯನ್ನ ಎಳೆಯಾಗಿ ಆ ಮಹಿಳೆಯ ಪತಿ ಕೀರ್ತಿ ಬಿಚ್ಚಿಟ್ಟಿದ್ದಾರೆ. ಮುಸ್ಲಿಂ ಸ್ನೇಹಿತ ಒಬ್ಬ ಊಟ ಕರೆದಿದ್ರು. ಹೋಗಿ ಬಿರಿಯಾನಿ ತಿನ್ಕೊಂಡೆ ಹಿಂಗೆ ಹೋಗ್ತಾ ಇದ್ದೆ. ಮನೆ ಡೋರ್ ಓಪನ್ ಆಗಿತ್ತು. ಯಾರ್ದು ತಾರಾ ಅವ್ರದ್ದು ಮನೆ ಡೋರ್ ಓಪನ್ ಆಗಿತ್ತು. ಸರಿ, ಏನಕ್ಕೆ ಇಷ್ಟೊತ್ತಿನಲ್ಲಿ 10 ಕಾಲಾಗಿತ್ತು, ಏನಕ್ಕೆ ಇಷ್ಟೊತ್ತಿನಲ್ಲಿ ಡೋರ್ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಅಲ್ಲಿ ಕಾಯ್ದೆ. ಆಮೇಲೆ ಯಾರೂ ಬರಲಿಲ್ಲ. ಮತ್ತು ನಾನು ಅಲ್ಲಿ ಕತ್ಲೆ, ಇನ್ನೊಂದು ಅವ್ರ ಮನೆ ಎದುರುಗಡೆ ಒಂದು ಕತ್ಲೆ ರೋಡ್ ಇದೆ, ಅಲ್ಲಿ ಬೈಕ್ ಹಾಕ್ಕೊಂಡು ನಾನು ಸ್ವಲ್ಪ ಹೊತ್ತು ಕಾಯ್ದೆ. 1-2 ನಿಮಿಷ ಆದಮೇಲೆ, 2-3 ನಿಮಿಷ ಆದಮೇಲೆ ರಾಹಿಲ್ ಶರೀಫ್ ಅಂತ ಇವಳದೇ ಸ್ಕೂಟಿ, ತಾರಾ ಅವ್ರದ್ದೇ ಸ್ಕೂಟಿಲಿ ಬಂದರು. ಬಂದ್ಬಿಟ್ಟು ಸೀದಾ ಮನೆ ಒಳಗೆ ಹೋಗಿ ಬಾಗ್ಲು ಹಾಕೊಂಡ್ರು. ನಾನು ಅದಾದ ನಂತರ ತಾರಾ ಅವರ ತಮ್ಮ ಚಿಕ್ಕಮ್ಮನ ಮಕ್ಕಳು 2 ಜನ, ಅವ್ರಿಗೆ ಫೋನ್ ಮಾಡಿದೆ, ಮತ್ತು ಅವ್ರ ಚಿಕ್ಕಮ್ಮಂಗೆ ಫೋನ್ ಮಾಡಿದೆ. ಅದಾದ ನಂತರ ಅವ್ರ ಅಮ್ಮಂಗೂ ಸಹ ಫೋನ್ ಮಾಡಿದೆ. ನಾನು ಹೇಳಿದರೆ ನೀವು ನಂಬಲಿಲ್ಲ, ಬನ್ನಿ ರೆಡ್ ಹ್ಯಾಂಡಾಗಿ ನೋಡಿ ಇಬ್ಬರು ಇದ್ದಾರೆ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಅದಾದಮೇಲೆ ಅವ್ರ ಅಮ್ಮ ಇವ್ರಿಗೆ ಫೋನ್ ಮಾಡಿ ಏನಾಯಿತು, ಮತ್ತು ಕೀರ್ತಿ ಇದ್ದಾನಂತಲ್ಲ ಹೊರಗಡೆ, ಯಾರಿದ್ದಾರೆ ಒಳಗಡೆ ಅಂತೇಳ್ಬಿಟ್ಟು ಏನೋ ಹೇಳಿರ್ಬೋದು. ಆಮೇಲೆ ಸಡನ್ನಾಗಿ ಬಂದು ನಿಧಾನಕ್ಕೆ ಚಿಲ್ಕ ಬಿಚ್ಚುತ್ತಾರೆ ಡೋರಿಂದು. ಆಮೇಲೆ ಈಗ ಡೋರ್ ಹಾಕಿದರೆ ಅವರಿಗೊಂದು ಇದು ಬರುತ್ತೆ, ಕರೆಕ್ಟು ಇವರು ಮಾಡ್ತಿರೋ ತಪ್ಪು ಅಂತೇಳ್ಬಿಟ್ಟು ಜನಗಳಿಗೆ ಅವೇರ್ನೆಸ್ ಬರುತ್ತೆ ಅಂತೇಳ್ಬಿಟ್ಟು. ಆಮೇಲೆ ನಾನು ಡೋರ್ ತಳ್ದೆ, ಓಪನ್ ಆಯಿತು ಡೋರು. ಹೋಗಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡಿದೆ. ಬೆಡ್ರೂಮ್ ಒಳಗೆ ಆತ ಇದ್ದ, ಬೆಡ್ರೂಮ್ ಒಳಗೆ ಕೂತ್ಕೊಂಡಿದ್ದ. ಸರಿ ಅಂತೇಳ್ಬಿಟ್ಟು ನಾನು ಅಲ್ಲಿಂದ